ತಪ್ಪು ಮಾಹಿತಿ ಕೊಡಬಾರ್ದು. ನನಗೆ ಫಿಸಿಕಲಿ ಅಟ್ಲೀಸ್ಟ್ ಅಂದ್ರೆ ಒಂದು 40 ಕಡೆ ಟಿಕೆಟ್ ನಿಂತಾವೆ. ಅಧಿಕಾರಿಗಳ ವಿರುದ್ಧ ಗರುಮಾದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಕೊರಟಗೆರೆ ಕ್ಷೇತ್ರದ ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. 10 ಕೋಟಿಯ ಪಟ್ಟಣ ಪಂಚಾಯಿತಿ ಪ್ರಾಜೆಕ್ಟ್ ಬಗ್ಗೆ ನನ್ನ ಗಮನಕ್ಕೆ ಏಕೆ ತಂದಿಲ್ಲ? ಟೌನ್ನಲ್ಲಿ ಏನೇ ಸಮಸ್ಯೆ ಇದ್ರೂ ನನ್ನ ಗಮನಕ್ಕೆ ಎಂದಾದರೂ ತಂದಿದ್ದೀರಾ? ಅಭಿವೃದ್ಧಿಯ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಿದ್ರೆ ನಿನ್ನನ್ನು ಅಮಾನತು ಮಾಡಿ ಮನೆಗೆ ಕಳಿಸ್ತೀನಿ ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕೆಎಸ್ ಉಮೇಶ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಖಡಕ್ ಎಚ್ಚರಿಕೆ ನೀಡಿದರು. ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿಯ ಮಾಹಿತಿ ಕೇಳಿದ್ರೆ ಆ ಕಡೆ ಮತ್ತು ಈ ಕಡೆ ಏನ್ ನೋಡ್ತೀರಾ? ಅಂಕಿಅಂಶದ ಮಾಹಿತಿ ತರದೆ ತ್ರೈಮಾಸಿಕ ಕೆಡಿಪಿ ಸಭೆಗೆ ಏತಕ್ಕೆ ಬರ್ತೀರಾ ಹೇಳಿ? ಸರ್ಕಾರಿ ಶಾಲೆ ಮತ್ತು ಅಂಗನವಾಡಿ ಕೇಂದ್ರದ ಕಟ್ಟಡಗಳ ನಿರ್ಮಾಣದ ಹಂತದ ಬಗ್ಗೆ ಉತ್ತರ ನೀಡದ ಜಿಲ್ಲಾ ಪಂಚಾಯಿತಿ ಎಇಇ ಮಂಜುನಾಥ್ಗೆ ತರಾಟೆಗೆ ತೆಗೆದುಕೊಂಡರು. ಇದು ನಿಮ್ಮ ಜವಾಬ್ದಾರಿ ಅಲ್ಲವೇ ಎಂದು ತಾಲೂಕು ಪಂಚಾಯಿತಿ ಇಒ ಅಪೂರ್ವಗೂ ಪ್ರಶ್ನಿಸಿದರು. ಶಿಕ್ಷಣ ಮತ್ತು ಆರೋಗ್ಯ ಇಲಾಖೆಯ ಸಮಸ್ಯೆ ಬಗ್ಗೆ ಪ್ರತ್ಯೇಕ ಅಂಕಿಅಂಶದ ವರದಿ ಸಿದ್ಧಪಡಿಸಿ ನನಗೆ ಕಡ್ಡಾಯವಾಗಿ ನೀಡಬೇಕು. ಸರ್ಕಾರಿ ಶಾಲೆ ಮತ್ತು ಆರೋಗ್ಯ ಕೇಂದ್ರಗಳಿಗೆ ಬೇಕಾದ ಅನುದಾನ ನಾನು ತರ್ತೀನಿ ಎಂದರು. ಕೊರಟಗೆರೆ ಪಟ್ಟಣದ ರಾಜೀವ ಭವನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ನಡೆಸಿ ಗ್ರಾಮೀಣ ಭಾಗದ 100 ಜನರಿಂದ ಅಹವಾಲು ಸ್ವೀಕರಿಸಿದರು. ಕೊರಟಗೆರೆ ಪಟ್ಟಣದಲ್ಲಿ ರಾಗಿ ಕೇಂದ್ರ ತೆರೆಯಲು ಸೂಚನೆ, ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ತುರ್ತು ಕ್ರಮ, ಕೊರಟಗೆರೆಯ ಪಂಪ್ನಿಂದ ಪುರಸಭೆಗೆ ಪ್ರಸ್ತಾವನೆ ಸಲ್ಲಿಕೆ, ಟೌನ್ ಸಮಸ್ಯೆ ಆಗದಂತೆ ಮುಖ್ಯಾಧಿಕಾರಿ ಖಡಕ್ ಎಚ್ಚರಿಕೆ, ಗ್ರಾಮೀಣದ 16 ರಸ್ತೆಯ ಕಾಮಗಾರಿಗೆ 10 ಕೋಟಿ ಅನುದಾನ, ಏತ ನೀರಾವರಿ ಯೋಜನೆಯಡಿ 285 ಕೋಟಿ ರು ಮಂಜೂರು, ಜೆಜೆಎಂನ 2400 ಕೋಟಿ ರು ಅನುದಾನ ಸದ್ಬಳಕೆ ಅತ್ಯಗತ್ಯ. ವರದಿ ಮಂಜುಸ್ವಾಮಿ ಹೇಮನ್. ಅಲ್ಲಿ ಬೀಗ ಹಾಕೊಂಡ್ಬಿಟ್ಟು ನರ್ಸು ಸ್ಟಾಫ್ ನರ್ಸು ಆರಾಮ ಮನಿಕೊಂಡ್ಬಿಡ್ತಾರೆ. ಎಮರ್ಜೆನ್ಸಿಗೆ ಬೀಗ ಹಾಕೊಂಡು ಮನಿಕೊಂಡ್ಬಿಟ್ರೆ ಇನ್ನೇನು ಮಾಡ್ಬೇಕು? ಆಸ್ಪತ್ರೆಗೆ PHC ಹಾಕಿರ್ಬೇಕು. ಕೊಟ್ಟಿರೋದಲ್ವಾ? ಮತ್ತೆ ಯಾಕೆ ಬೇಬೆ ಅಂತ್ಯ? ಕರೆಕ್ಟಾಗಿ ವಿಷಯ ತಿಳ್ಕೊಂಡು ಬಂದು ಹೇಳಕ್ಕಾಗಲ್ವಾ? Has it been brought to my knowledge? ಯಾಕೆ ಹೇಳಿಲ್ಲ ನನಗೆ? 10 ಕೋಟಿ ರೂಪಾಯಿದು ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ನನ್ನ ಗಮನಕ್ಕೆ ಯಾಕೆ ತರಲಿಲ್ಲ? ಇದು ಎಂಟೈರ್ ಪ್ರೊಸೀಜರ್ ರೈಟ್ ಫ್ರಮ್ ಜುಲೈಯಿಂದ ಇಲ್ಲಿಯವರೆಗೂ ನನ್ನ ಗಮನಕ್ಕೆ ನೀವು ಇಬ್ಬರೆಲ್ಲ ಯಾರು ತಂದಿದ್ದೀರಾ? ಅಲ್ಲಲ್ಲ, ನನ್ನ ಗಮನಕ್ಕೆ ತಂದಿದ್ದೇನಪ್ಪ, ಯಾಕೆ ತರಲಿಲ್ಲ? ಡಿಲೇ ಯಾಕಾಯ್ತು ಅನ್ನೋದು ಕೇಳ್ತೀನಿ. ಡಿಲೇ ಯಾಕಾಗುತ್ತೆ ಹೇಳು? ನಮಗೇನು ಹೇಳೋದಿಲ್ಲ, ನಮಗೆ ಗಮನಕ್ಕೆ ತರೋದಿಲ್ಲ. ನಾವು ಅವರಿಗೆ ಅಧಿಕಾರಿಗಳಿಗೆ ಮೇಲಧಿಕಾರಿಗಳಿಗೆ ಹೇಳಿ ಕೇರ್ ಮಾಡಿಸ್ಕೊಂಡು ಬೇಗ ಮಾಡೋದಕ್ಕೆ ಹಣ ಬಿಡುಗಡೆ ಮಾಡಿಸ್ಕೊಂಡೆಲ್ಲ ಮಾಡೋಲ್ವ? ನನ್ನ ಗಮನಕ್ಕೆ ಯಾಕೆ ತರಲಿಲ್ಲ? ಇದು ಇದನ್ನು ನೋಡಿದಾಯಿತು ಸರ್. ನೋಡಿ ಸರ್, ಅದು 3 ಇಶ್ಯೂಸ್ ಇದೆ ಸರ್. ಒಂದು ಸಂತೆ ಮೈದಾನ ಟಾಯ್ಲೆಟ್, ಮತ್ತೆ ವಾಟರ್ ಫಿಲ್ಟರ್ ಸರ್, ಮತ್ತೆ ಲ್ಯಾಂಡ್ ಫಿಲ್ ಸೆಟ್ ನಮ್ಮದು ಆಲ್ರೆಡಿ ಈಗ ಸಂತೆ ಇದು ಮಾರ್ಕೆಟ್ ಸ್ವಲ್ಪ ಇವರು ಪತ್ರಿಕೆನವರು ಫೋಟೋ ತೆಗೆದು ಹಾಕೋವರೆಗೂ ನಿನ್ನ ಗಮನಕ್ಕೆ ತಂದಿಲ್ವಾ? ಸರ್ ನಾವು ಆಲ್ರೆಡಿ ಸಂತೆ ಮೈದಾನ ಶೌಚಾಲಯ ಏನಿದೆ ರಿಪೇರ್ ಆಲ್ರೆಡಿ ಆಕ್ಷನ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇದು ಪತ್ರಿಕೆನಲ್ಲಿ ಇಲ್ಲಿ ತನಕ ಯಾಕಪ್ಪ ಬಿಟ್ಟೆ ನೀನು? ಕೊರಟಗೆರೆ ಮರ್ಯಾದೆ ಕಳೆದವರು ಪತ್ರಿಕೆಯವರು, ಅದು ನಿನ್ನಿಂದ.